ನಾರಾಯಣಂ ಚೇತನಾ ಚೇತನ ಜಗನ್ನಿಯಂತ್ರೇ ಅಶೇಷ ಸಂವಿತೆ ನಮೋ ನಾರಾಯಣಾಯ ಸರ್ವಶಕ್ರಾದಿವಂದಿತ. ಇಷ್ಟು ಹೇಳಿ ಬ್ರಹ್ಮಾದ್ಯ ಅಮೃತೇ ಯದ್ವತ್ ಅಮೃತ ಮಥನಕ್ಕೆ ಇಬ್ಬರು ಬಂದರು, ದೇವಾಸರು ಇಬ್ಬರು ಬಂದರು. ಯಶಸ್ವಿಯಾಗಿದ್ದಾರು ದೇವತೆಗಳು ಮಾತ್ರ. ಅದೇ ರೀತಿಯೇ ಶಾಸ್ತ್ರ ಎಲ್ಲರೂ ಓದಿದ್ರು ಕೂಡ ಯಶಸ್ವಿಯಾಗಿ ಸಿಗೋದು ಯಾರಿಗೆ? ಯೋಗ್ಯರು. ಯೋಗ್ಯರು ಅಂದ್ರೆ ಯಾರು? ದೈವಿ ಸಂಪತ್ತಿನವರು. ದೈವಿ ಸಂಪತ್ತಿನವರು ಯಾರು? 14ನೇ ಅಧ್ಯಾಯ ಫಸ್ಟ್ ಅಭಯಂ ಸತ್ವ ಸಂಶುದ್ಧಿ ಇವೆಲ್ಲ ಇದೆ. ಅದಿದ್ದವರಿಗೆ ತಿಳಿದು ಉಳಿದವರಿಗೆ ತಿಳಿಯೋದಿಲ್ಲ. ಅಡಿಗೆ ಎಷ್ಟೇ ಮಾಡಿದ್ರು ಕೂಡ ಹಸಿವೆ ಇಲ್ಲದವ್ರು ಹೇಗೆ ಊಟ ಮಾಡ್ತಾರೆ? ಸಾಧ್ಯ ಇಲ್ಲ. ಅವ್ರು ಕ್ಯಾರಿಯರ್ ಹಾಕೊಂಡು ಹೋಗೋದು ಹೊರತು ಅಲ್ಲಿ ಊಟ ಮಾಡೋಕ್ಕಾಗಲ್ಲ. ಅದಕ್ಕೆ ಬ್ರಹ್ಮಾದಿಗಳು ಹೇಗೆ ಅಧಿಕಾರಿಗಳಾಗಿ ಅಮೃತ ಮತನದ ಫಲವನ್ನು ಪಡೆದ್ರು ಹಾಗೆ ಇಲ್ಲಿ ಬ್ರಹ್ಮ ಶಬ್ದಕ್ಕೆ ಬ್ರಹ್ಮದೇವರು ಅಮೃತನೇ ಬೇಕಿಲ್ಲ. ಯಾಕೆ? ಅವರೇ ಅಮೃತ, ವಾಯುರಲ್ಲ ಅಮೃತ. ಇಲ್ಲಿ ಯಾತಕ್ಕೆ ಹೇಳಿ ಬ್ರಹ್ಮಾದಿಗಳು ಅಂತ ಹೇಳಿದ್ರೆ ಬ್ರಹ್ಮದೇವರನ್ನು ತಗೊಳ್ಬಾರದು. ಏನ್ ಮಾಡ್ಬೇಕಾಗ? ಸುಮ್ಮನೆ ದೃಷ್ಟಾಂತ ಕೊಟ್ಟೆ. ಅವರೆಲ್ಲ ಭಾಗ್ಯಗಳಾದ್ರು ಅಂತ ಅಷ್ಟೇ ಹೊರತು ಅವ್ರಿಗೆ ಬೇಕಿರಲಿಲ್ಲ. ಮತ್ತು ಗರುಡನಿಗೆ ಅಮೃತ ಬೇಕಿರಲಿಲ್ಲ. ಅರ್ಥ ಆಯ್ತಾ? ಗರುಡನಿಗೆ ಗರುಡ ಅವರೆಲ್ಲ ಬೇಲಿಕ್ಕೆ ದೇರಿದ್ದ ಇಂದ್ರದಿಂದ ಶುರುವಾಗುತ್ತೆ. ಇಂದ್ರದೇವರಿಂದ ಪ್ರಾರಂಭ. ಉಳಿದ್ರೆ ರುಚಿ ಪೂರ್ತಿ ಇರಬಹುದು ಹೊರತು ನೆಸಿಟಿ ಅಲ್ಲ. ಔಷಧ ರುಚಿ ನೋಡೋದು ಬೇಡ, ಔಷಧ ರೆಗ್ಯುಲರ್ ತಗೊಳ್ಳೋದು ಬೇರೆ. ಇಲ್ಲಿ ಬ್ರಹ್ಮ ಶಬ್ದಕ್ಕೆ ಬೃಹಸ್ಪತಿ ಅಂತಲೂ ಅರ್ಥ ಇದೆ. ಅರ್ಥ ಆಯ್ತಾ? ಮತ್ತೆ ಬ್ರಹ್ಮಾದಿ ಶಬ್ದಕ್ಕೆ ಏನ್ ಮಾಡ್ಬೇಕಂದ ಏನಂತ ಹೇಳ್ಬೇಕು? ಅದಕ್ಕೆ ಅತದ್ಗುಣ ಸಂವಿಜ್ಞಾನ ಬಹುರಿ ಅಂತ ಕರೀತಾರೆ. ಅದು ಬಿಟ್ಟು ಹೇಳಬೇಕು. ಅವ ಸರಿ ಹೋಗೋದು. ಅದು ಬ್ರಹ್ಮದೇವರ ನೇತೃತ್ವದ ದೇವತೆಗಳು ಅಂತ ಅರ್ಥ. ಬ್ರಹ್ಮದೇವರಲ್ಲ, ಬ್ರಹ್ಮದೇವರ ನೇತೃತ್ವದ ದೇವತೆಗಳು. ಅದೇ ಬೇರೆ ವಿಷಯ, ಬೇರೆ ಬೇರೆ ಅರ್ಥದಲ್ಲಿ ಬರೋದು. ಅಷ್ಟು ಅರ್ಥವನ್ನು ಮಾಡಬೇಕು, ಸರಿಯಾಗಿ ಹೊಂದಸಕ್ಕೆ ಎಲ್ಲ ಅರ್ಥನೂ ಮಾಡಬೇಕು. ಸರಿ ಅರ್ಥ ಮ್ಯಾಚ್ ಆಗ್ಬೇಕು, ಕರೆಕ್ಟ್ ಸೂಟ್ ಆಗ್ಬೇಕು. ಇಷ್ಟು ಹೇಳಿ ಅಹಂತು ಇಷ್ಟೆಲ್ಲ ಹೇಳಿ ನೀವ್ಯಾರು ಅಂತ ಪ್ರಶ್ನೆವಂತೆ. ಇಷ್ಟೆಲ್ಲ ನೀವು ಮಾಡ್ಲಿಕ್ಕೆ ಹೊರಟಿದ್ದೀರಲ್ಲ, ನೀವ್ಯಾರು ಅಂತ ಕೇಳಿದ್ರೆ ಅಹಂತು ತತ್ಪ್ರಸಾದೈಕ ಮಹಾಸ್ಪದ ಬಲೋದ್ಧತಃ. ಅಹಂತು ನಾನು ತತ್ಪ್ರಸಾದ ಏಕ ಮಹಾಸ್ಪದ ಬಲ ಉದ್ಧತಃ. ಪರಮಾತ್ಮನ ಪ್ರಸಾದ ಒಂದೇ ನನ್ನ ಮುಖ್ಯವಾದದ್ದು. ಉಳಿದೆಲ್ಲ ಹೇಳ್ಕೊಳ್ಳೋಕೆ ಹೋಗೋದಲ್ಲ. ಪರಮಾನುಗ್ರಹ ರಕ್ಷಣೆ ಬರ್ತಾನೆ, ಚೆಕ್ಕಿಂಗ್ ಬರ್ತಾನೆ. ಯಾಕೆ? ಲೆಟರ್ ತಂದಿದ್ದಾರೆ, ಆಥರೈಸ್ ಚೆಕ್ ಮಾಡೋದಕ್ಕೆ. ಅದಿಲ್ಲದ ಅವನಿಗೆ ಕೆಪಾಸಿಟಿ ಇರ್ಬೋದು, ಅವನಿಗೆ ಆಥರೈಸೇಷನ್ ಇಲ್ಲ, ಪರವಾಗಿಲ್ಲ ಅವರು. ಗೊತ್ತಾಯ್ತಾ? ಅದಕ್ಕೇನೆ ಆಚಾರ್ಯ ಪರಮಾತ್ಮ ಅನುಗ್ರಹ ನನಗಿದೆ. ಈಗ ಪ್ರಸಾದೈಕ ಅಂತ ಸದಾಗಮೈಕ ವಿಜ್ಞೇಯಂ ಅಂತ ಹೇಳಿದೆ. ಅದನ್ನೇ ಟೀಕಾರ ಉಪಯೋಗಿಸ್ಕೊಂಡ್ಬಿಟ್ಟು ವ್ಯಾಕರಣ ಪ್ರತಿ ಮಾತಾಡಕ್ಕೆ ಕೊಟ್ಟಿಲ್ಲ ನಾನು. ಪರಂ ಶ್ರೀಮತ್ ಪೂರ್ಣ ಪ್ರಮತಿ ಗುರು ಕಾರುಣ್ಯ ಸರಣಿಂ ಪ್ರಪನ್ನ ಅಂತ ಹೇಳಿದೆ. ಎಲ್ಲ ಯೋಗ್ಯತೆ ಇದ್ರೂ ಬರ್ಬೇಕು ಅಂತೇನೆ ನಿಯಮ ಇಲ್ಲ. ಅರ್ಥ ಆಯ್ತಾ? ಇವು ಜಾಸ್ತಿ ಯೋಗ್ಯತೆ ಬೇಕಾದ್ರೆ ಸಿಗ್ಲಿಲ್ಲ. ಪ್ರೊಫೆಸರ್ ಪೋಸ್ಟ್ ಅರ್ಹತೆ ಇರಬಹುದು, ಒಂದು ಪ್ರೈವೇಟ್ ಸ್ಕೂಲ್ ಟೀಚರ್ ಕೂಡ ಆಗಲಿ, ಬರ ಅನುಗ್ರಹ ಸಿಗ್ಲಿಲ್ಲ ಅಷ್ಟೇ. ಅಹಂತು ತತ್ಪ್ರಸಾದೈಕ ಇದನ್ನ ಹೇಳೋದು ಆಚಾರ ಬಹಳ ದೊಡ್ಡ ಇದವರು. ಅವ್ರ ಪ್ರಸಾದನೂ ಸೇರ್ಕೊಂಡಿದೆ ಅಂತ ಹೇಳೋದಿಲ್ಲ, ಇವ್ರ ಅನುಗ್ರಹವನ್ನು ಸೇರ್ಕೊಂಡಿಲ್ಲ. ಪ್ರಸಾದನೇ ಮುಖ್ಯವಾದ ಕಾರಣ. ಇದನ್ನು ಇಟ್ಕೊಂಡಾಗ ನಮಗೆ ಸುಧಾ ಮಾತು ಅರ್ಥ ಆಗ. ಇದನ್ನು ಸೇರಿಸ್ಕೊಂಡೇ ಟೀಕಾರ ಹೇಳಿರೋದು. ಶಬ್ದಾಬ್ದೋ ಗಾಢ ಮತ್ತು ಇದು ವಿವರಣೆ ಇದ್ದ ಹಾಗೆ. ನಿಮ್ಗೆ ಯೋಗ್ಯತೆ ಪ್ರಶ್ನೆ ಇರಲಿ ಬಿಡಲಿ, ಅದು ಮುಖ್ಯ ಅಲ್ಲ. ಎಷ್ಟೋ ಜನ ಎಲಿಜಿಬಿಲಿಟಿ ಇಲ್ದವ್ರು ಅಪಾಯಿಂಟ್ ಆಗಿಲ್ವಾ? ಅದು ಬೇರೆ, ಅದು ತಪ್ಪದು, ಫೋಲ್ಡ್ ಮೆಥಡ್. ಬಟ್ ಅಲ್ಲೂ ಕೂಡ ಬಚ್ಚಿದ್ದಾರೆ, ಅವ್ನು ಕನ್ಸೆಂಟ್ ತೊಗೊಂಡಿದ್ದಾರೆ, ಬಟ್ ಮೆಥಡ್ ಬೇರೆ ಇದೆ. ಅದು ಮೋಸ ಆಗತ್ತೆ ಅಷ್ಟೆ. ಬಟ್ ಮುಖ್ಯ ಕಾರಣವಾಗಿದ್ದ ಕೆಲವು ಸಿಗದೇನೆ ಪಾರ ಬಿಡ್ತಾರೆ, ಕೆಲವು ಬದ್ದೆಲ್ಲ ಸಿಕ್ಕಾಕೋತಾರೆ. ಆದರೆ ತಪ್ಪದು. ಯೋಗ್ಯತೆ ಇದ್ದರೆ ಮಾತ್ರ ಯೋಚನೆ ಬರುತ್ತೆ. ಅಹಂತ ತತ್ಪ್ರಸಾದೈಕ, ಈ ಸದಾಗಮೈಕ ವಿಜ್ಞೇಯಂ ನೆನ್ಪಿಟ್ಕೊಂಡ್ರೆ ಅದು ಅರ್ಥ ಆಗತ್ತೆ. ಏಕ ಶಬ್ದ ಅಂಬೋದಕ್ಕೆ ಅರ್ಥ ಬೇರೆ ಆಗ್ಲಿಕ್ಕೆ ಏನು ಕಾರಣ? ಮಧ್ಯದಲ್ಲಿ ಬರುತ್ತೋ ಮೊದಲಿಗೆ ಬರುತ್ತೋ ಮೊದಲು ಪ್ರಶ್ನೆ. ಮೊದಲಿಗೆ ಬಂದ್ಬಿಟ್ರೆ ಏನು ಮಾತು? ಒಬ್ಬ ಸಂಖ್ಯಾವಾಚಕ ಆಗಿಬಿಡು. ಇದು ಹಾಗಲ್ಲ, ಕೇವಲ ಅಂತ ಹೇಳಿ ಕೇವಲ ದೇವರ ಅನುಗ್ರಹಣೆ ಮುಖ್ಯವಾದದ್ದು. ಹಾ ಹಾ ಬೇರೆ ಯಾಕೆ ಹಾಕ್ಬಾರ್ದು ಸಮಸ್ಯೆ ಅಲ್ಲ. ಏನ್ ಬಂತೀಗ? ಹಾ ಹೌದು. ಮೊದಲನೇ ಅಧ್ಯಾಯದ ಕೊನೆಗೂ ಹೇಳ್ತಾರೆ, 2ನೇ ಅಧ್ಯಾಯದ ಮೊದಲೇ ಹೇಳ್ತಾರೆ. ಗೊತ್ತಾಯ್ತಾ? ಇದರ ಯುಕ್ತಿಯ ಬುದ್ಧಿಬಲ ಚೈವ. ಮುಖ್ಯವಾಗಿ ದೇವರ ಪ್ರಸಾದ, ಅವರ ಆಜ್ಞೆ. ಯುಕ್ತಿ ಬುದ್ಧಿಬಲ ಅಸಿಸ್ಟ್ ಮಾಡುತ್ತೆ ಅಷ್ಟೇ ಹೊರತು ಮೇನ್ ಅಲ್ಲ. ಯಾವ್ದ? ಮಧ್ವ ವಿಜಯ ಮಧ್ಯದಲ್ಲೇ ಬಂದಿರೋದು. ನ್ಯಾಯಾಮೃತ ನತ ತತ್ಪ್ರಸಾದೈಕ ಮಹಾಸ್ಪದ ಬಲೋದ್ಧತಃ.
ಇದನ್ನು ಯಾವಾಗಲೂ ದೊಡ್ಡವರಿಂದ ಅನುಗ್ರಹ ಯಾವಾಗಲೂ ಏನು ನಿರೀಕ್ಷೆ ಮಾಡಬೇಕು ಅಂದರೆ ಅನುಗ್ರಹ ದೊಡ್ಡ ಪಾಯಿಂಟ್ ಅದು. ನಮಗಿಂತ ತಂದೆ ತಾಯಿ ಎಲ್ಲ ಹುಡುಗರಿಂದ ಬರಬೇಕಾದ ದೊಡ್ಡ ಏನಂದ್ರೆ ಅನುಗ್ರಹ. ಗೊತ್ತಿ ಅನುಗ್ರಹ ತಗೊಂಡು ನಾವೇನು ಮಾಡೋಣ ಅಂತಾರಲ್ಲ, ಅದು ಹೋಯ್ತು, ಕೆಲಸ ಮುಗೀತಲ್ಲಿ. ಆ ಆಫೀಸಲ್ಲಿ ಹೇಳಿ ಗೊತ್ತಾಗುತ್ತೆ, ಮನೆಯಲ್ಲಿ ಹಾರಾಡ್ಬೋದು, ಅಲ್ಲಿ ಹಾರಾಡಕ್ಕೆ ಬರೋದು. ಅದು ಯಾವಾಗಲೂ ಅಷ್ಟೇ. ಸಣ್ಣವರಿಗೆ ನಾವು ಮಾಡಬೇಕಾದ್ದು ಅನುಗ್ರಹ, ದೊಡ್ಡವರಿಗೆ ತಗೋಬೇಕಾದ್ದು ಅನುಗ್ರಹ, ಸಣ್ಣವ್ರಿಗೆ ಕೊಡಬೇಕಾದ್ದು ವಾತ್ಸಲ್ಯ. ಅದು ಆ ರೂಟ್ ಸರಿಯಾಗಿ ನೋಡ್ಕೊಂಡ್ಬಿಟ್ರೆ ಇಬ್ಬರು ರೋಡು ಇದೆ ಅದರೊಳಗೆ. ಅನುಗ್ರಹ ಮಾಡೋರಿಗೆ ಹೇಗೆ ಒಂದು ತಿದ್ದಿದೆಯೋ, ಅನುಗ್ರಹ ತಗೊಳ್ಬೇಕಾದ್ರೆ ಏನಿರ್ಬೇಕು, ಅವರಿಗೆ ಅರ್ಹತೆ ಇರಬೇಕು. ಬ್ರಹ್ಮಾದ್ಯ ಅಮೃತೆ ಯದ್ವತ್ ಅಹಂತು ತತ್ಪ್ರಸಾದೈಕ ಮಹಾಸ್ಪದ ಬಲೋದ್ ಮಹಾಕ್ಕೆ. ಅವರ ಪ್ರಸಾದಕ್ಕೆ ಮುಖ್ಯವಾಗಿ ಮಹಾಸ್ಪದ. ಎಲ್ಲರೂ ಪ್ರಸಾದ ಭಾಗ್ಯಗಳೇ, ದೇವತೆಗಳೆಲ್ಲ. ಆದರೆ ಮಹಾಸ್ಪದರು ನಾವು, ಅತ್ಯತ್ಯಂತ ಆಸ್ಪದವನ್ನು ಹೊಂದಿರತಕ್ಕಂಥ ನನ್ನ ಬಲ. ಅದರಿಂದ ಉದ್ಧತಃ, ನನಗೇನಿದೆ ಹೆಮ್ಮೆ ಇದೆ. ಉದ್ಧತ ಎಂಬುದು ದುಷ್ಟತನದ ಉದ್ಧತ ಅಲ್ಲ, ಹೆಮ್ಮೆ ಅದು, ಅದಕ್ಕೆ ಬಂದಿದ್ದೇನೆ. ನ್ಯಾಯಾಮೃತಾರ್ಣವಮಿಮಂ ಅವಗಾಹ್ಯ ವಿಭಜ್ಯ ಚ ಸಂಕ್ಷೇಪ ವಿಸ್ತಾರಾಭ್ಯಾಂಚ ಚಕಾರ ವ್ಯಾಕೃತಿಂ ಕೃತಿಂ. ನ್ಯಾಯಾಮೃತಾರ್ಣವಮಿಮಂ ಅವಗಾಹ್ಯ ವಿಭಜ್ಯ ಚ. ನ್ಯಾಯಾಮೃತದ ಸಮುದ್ರ ಇದು ಯಾವುದು, ಬ್ರಹ್ಮಸೂತ್ರ. ಅದರಲ್ಲಿ ಏನು ಮಾಡಿಬಿಟ್ಟಿದ್ದಾನೆ, ಅವಗಾಹ್ಯ ಇಳಿದು ಬಿಟ್ಟು ಸ್ನಾನ ಮುಗಿಸಿ ಎಲ್ಲ ರೆಡಿ ಮಾಡಿಬಿಟ್ಟಿದ್ದೆ. ಈ ಶಕ್ತಿ ಯಾರಿಗೂ ಮುಳುಗಿ ಸ್ನಾನ ಮಾಡೋದು ಎಲ್ರಿಗೂ ಆಗೋದಿಲ್ಲ. ತಮಿಳು ತುಂಬ್ಕೊಳ್ಳೋದು ಹಾಕೊಳ್ಳೋದು ಬೇರೆ, ಬರೀ ಪ್ರೋಷ್ಠ ಮಾಡ್ಕೊಳ್ಳೋದು ಬೇರೆ, ಗೊತ್ತಾಯ್ತಾ? ಪ್ರೋಷ್ಠ ಮಾಡ್ಕೊಳ್ಳೋದು ಬಿದ್ದಾಗಾಯ್ತು ಅಂತ ಓಡೋದು ಬೇರೆ, ಎಲ್ಲ ಇಲ್ಲ. ಇಲ್ಲಿ ಬಿಟ್ಟಿದ್ದೇನೆ ಅಂತ ಹೇಳ್ತಾರೆ. ನಿಭಜ್ಯಚ, ಅದನ್ನ ವಿಭಾಗ ಮಾಡಿಬಿಟ್ಟು ಏನು 4 ಭಾಗ ಮಾಡಿ, ಅವರೇ ಹೇಳ್ತಾರೆ 4 ಭಾಗ ಮಾಡಿದ್ದೇವೆ ಅಂತ ಹೇಳ್ತಾರೆ. ಯಾಕೆ 4 ಭಾಗ ಮಾಡಿದ್ದು? ಸಂಕ್ಷೇಪ ವಿಸ್ತಾರಾಭ್ಯಾಂಚ ಚಕಾರ ವ್ಯಾಕೃತಿಂ ಕೃತಿ. ಸಂಕ್ಷೇಪ ಅನುಭಾಷ್ಯ, ವಿಸ್ತಾರ ಅನುವ್ಯಾಖ್ಯಾನ, ಇದು ವ್ಯಾಕೃತಿ, ನ್ಯಾಯ ವಿವರಣ. ಇದು ಒಟ್ಟು 4 ಅಂತ ಬರುತ್ತೆ. ತಾವೇ ರೆಫರ್ ಮಾಡಿಬಿಡ್ತಾರೆ. 4 ಅಂತ ಬರೆದಿದ್ದೇವೆ ಇದರ ಮೇಲೆ. ಕಾರಣ ಏನು ಅಂದರೆ ಉಳಿದವರಿಗೆ ಅನುಕೂಲವಾದ ದೃಷ್ಟಿಯಿಂದ ಮಾಡಿದ ವಿಭಾಗ ಇದು. ವಿಭಾಗ ಮಾಡೋದಲ್ಲಿ ಯಾತಕ್ಕೆ ಅಂದರೆ, ಒಂದು ಕೆಲಸ ಇದೆ, ದೊಡ್ಡ ಕೆಲಸ, ಒಬ್ಬರಿಗೆ ಮಾಡೋಕ್ಕಾಗೋದಿಲ್ಲ. ಈ ಭಾಗ ನೀನು ಮಾಡು, ಈ ಭಾಗ ನೀನು ಮಾಡು ಅಂತ ಹೇಳಿದ್ರೆ ಹಾಗೆ. ತತ್ಪ್ರಸಾದ ಮೃತೆ ಕಾಶ್ಯ ಶಕ್ತಿ ಸಂಸಾರ ಸಾಗರೇ. ಪ್ರಸಾದಕ್ಕೆ ಒಂದು ಒತ್ತು ಕೊಡ್ತಾರೆ. ಮತ್ತೆ ಈಗ ಇಷ್ಟೆಲ್ಲ ಮಾಡಬೇಕಾದ್ರೆ ಪ್ರತ್ಯೇನವಿನ ತೃಣಮಪಿ ನ ಚಲತಿ. ಬರೀ ಅಲಗಾಡ್ಲಿಕ್ಕೂ ತೃಣ ಏನು ಬೇಕು, ದೇವರ ಅನುಗ್ರಹ ಬೇಕು. ಆದರೆ ಇದರಲ್ಲೆಲ್ಲ ಎಲ್ಲರಿಗೂ ಶಕ್ತಿ ಕೊಡೋದೇ ಇಲ್ಲ ಪರಮಾತ್ಮ. ತತ್ಪ್ರಸಾದ ಋತೆ, ಮೃತೆ ಅಂತ ಓದ್ಕೋಬಾರ್ದು ನಾನು. ತತ್ಪ್ರಸಾದ ಮೃತೆ ಅಂತ ಓದ್ಕೊಬಿಟ್ಟು ಬದೀತಾಗತ್ತೆ. ತತ್ಪ್ರಸಾದಂ ಋತೆ ಅಂದ್ರೇನು? ಎಕ್ಸೆಪ್ಟ್, ಹೊರತು ಅಂತ ಅರ್ಥ. ಅವ್ರ ಪ್ರಸಾದವಿಲ್ಲದೇನೆ ಕಸ್ಯ ಶಕ್ತಿ ಸಂಸಾರ ಸಾಗರೆ. ಯಾರಿಗೆ ತಾನೇ ಶಕ್ತಿ ಇದೆ? ಸಂಸಾರ ಸಮುದ್ರವನ್ನು ದಾಟಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಈ ಸೂಚನೆ ಮಾಡ್ತಾ ತಾವು ಸಮುದ್ರ ಹಾರಿದ್ದ ನೆನಪು ಮಾಡ್ತಾರೆ. ಈಗ ಅಷ್ಟು ಜನ ಕಪಿಗಳಿದ್ರು ಕೂಡ ಸಮುದ್ರ ಹಾರ ಕೆಲಸ ಯಾರಿಗೆ ಬಂತು? ಹೇಗೆ ತಮಿಗೆ ಬಂತು ಹಾಗೆ ಅಂತ ಸೂಚನೆ ಅದು. ಅಲ್ಲಿ ಅದನ್ನ ಹಾರಿದೆ, ಇಲ್ಲಿ ಇದನ್ನ ಹಾರಿದೆ ಅಂತ ಹೇಳ್ತಾರೆ. ವಾದಿರಾಜ ಸ್ವಾಮಿ ತೀರ್ಥ ಉಪಯೋಗ ಮಾಡ್ಕೋತಾರೆ. ಅಲ್ಲಿ ಅದನ್ನ ಹಾರಿದ್ರು, ಇಲ್ಲಿ ಹಾರಿದ್ರು, ಇದನ್ನ ಮಾತನ್ನು ಉಪಯೋಗಿಸ್ಕೊಂಡ್ಬಿಟ್ಟು ಹೇಳ್ತಾರೆ. ಅರ್ಥ ಆಯ್ತಾ? ಅಲ್ಲಿ ಸಮುದ್ರ ಹಾರಿದ್ದು, ಇಲ್ಲಿ ಶಾಸ್ತ್ರ ಸಮುದ್ರ ಹಾರಿರೋದು. ಆಕ್ಚುಲಿ ನೋಡೋದಕ್ಕೆ ಬರೀ ಸಮುದ್ರ ಹಾರಿದಾಗ ಕಾಣಿಸ್ತದೆ, ಅದಕ್ಕಿಂತ ಭಾರಿ ಕಷ್ಟ ಇದು ಅಂತ ಹೇಳ್ತಾರೆ. ತತ್ ಕೋಟಿ ಯೋಜನ, ಅದಕ್ಕಿಂತ ಕಂಪೇರ್ ಮಾಡಲಿಕ್ಕೆ ಬರೋದೆ. ಜ್ಞಾನ ಎಂಬುದನ್ನ ಅದು ಯಾರು ಕದ್ಗಿದ್ ಮಾಡಕ್ಕೆ ಬರೋದಿಲ್ಲ. ಇವರು ರಾವಣ ದಾಟ್ತಿದ್ದ, ಪುಷ್ಪಕದಲ್ಲಿ ದಾಟ್ತಿದ್ದ, ಗೊತ್ತಾಯ್ತಾ? ಇದು ನಡ್ಕೊಂಡು ಹಾರ್ಲಕ್ಕೆ ಬರ್ತಿದ್ದಿಲ್ಲ ಅವರಿಗೆ, ಪುಷ್ಪಕನ ಉಪಯೋಗಿಸ್ತಿದ್ದ. ಇವ್ರಿಗೆ ಹಾಗಲ್ಲ, ಹಾಗೆ ಹಾರಬಿಟ್ಟು ಇದೆಲ್ಲ ರಾವಣ ಯೋಚನೆ ಮಾಡಬೇಕಾಗಿತ್ತು. ಹಾಗೆ ಹಾರಿ ಬಂದಿದ್ದಾರೆ ಅಂದಮೇಲೆ ನನಗಿಂತ ಗ್ರೇಟ್ ಅಂತ ತಿಳ್ಕೊಂಡು ಮುಗಿದೋಗ್ತಿತ್ತು. ಅದು ತಿಳ್ಕೊಳ್ಳೇ ಇಲ್ಲ ಆ ಮಾತನ್ನು. ಸಂಕ್ಷೇಪ ವಿಸ್ತಾರಾಭ್ಯಾಂಚ, ಸಂಕ್ಷೇಪ ಅನುಭಾಷ್ಯ, ವಿಸ್ತಾರ ಅನುವ್ಯಾಖ್ಯಾನ, ಗೊತ್ತಾಯ್ತಾ? ವ್ಯಾಕೃತಿ ಭಾಷ್ಯ, ಇದು ಕೃತಿ 4 ಆಯ್ತು. ಕೃತಿ, ವ್ಯಾಕೃತಿ, ಸಂಕ್ಷೇಪ, ವಿಸ್ತಾರ. ಎಷ್ಟು ಬಂತ ಅಲ್ಲಿಗೆ? 4 ಕೃತರು ಬಂದಾಗಾಯ್ತು. ಇನ್ನು ಅರ್ಥ ಮಾಡಿ ಯಾಕೆ ಮಾಡಿದ್ದು, ಓದೋರಿಗೆ ಭಾರಿ ಅನುಕೂಲವಾಗಲಿ ಅಂತ ಹೇಳಿ. ವ್ಯಾಕೃತಿ ಕೃತಿ, ಇದು ಒಂದು ಸಂಕ್ಷೇಪ, ಇದು ಅನುಭಾಷ್ಯ, ವಿಸ್ತಾರ ಎಂಬುದು ಅನುವ್ಯಾಖ್ಯಾನ, ವ್ಯಾಕೃತಿ ಭಾಷ್ಯ, ಕೃತಿ ಈ ಕೃತಿ ನ್ಯಾಯವಿವರಣ 4 ಬಂತಾರೆ. ತತ್ಪ್ರಸಾದ ಮೃತೆ ಕಸ್ಯ ಶಕ್ತಿ ಸಂಸಾರ ಸಾಗರೇ ಮಗ್ನಸ್ಯ ಚೇತನಸ್ಯ ತತ್ಕೃತಾನುಕೃತವು ಕ್ವಚಿತ್. ಈ ರೀತಿ ಅವ್ರ ಅನುಗ್ರಹ ಇಲ್ಲದವರು ಸಂಸಾರ ಸಾಗರ ದಾಟ್ಲಿಕ್ಕೆ, ಮಗ್ನಸ್ಯ ಚೇತನಸ್ಯ, ಸಂಸಾರ ಸಾಗರದಲ್ಲಿ ಮಗ್ನನಾಗಿರ್ತಕ್ಕಂಥ ಮೇಲ್ದಾಟ ಪ್ರಶ್ನೆಯಲ್ಲೇ ಮುಡಿಬಿಟ್ಟಿದ್ದಾನೆ ಅವನು, ಮಗ್ನನಾಗಿದ್ದಾನೆ. ಅಂತ ಚೇತನನಿಗೆ ಎಂದೂ ಕೂಡ ತತ್ಕೃತ ಅನುಕೃತವು ಕ್ವಚಿತ್, ತತ್ಕೃತ ಅನುಕೃತವು ಕ್ವಚಿತ್, ವೆರಿ ಇಂಪಾರ್ಟೆಂಟ್ ಇದು. ಅವ್ರು ಮಾಡಿದ್ದನ್ನು ಅನುಕರಣೆ ಮಾಡೋ ಶಕ್ತಿ ಯಾರಿಗೂ ಇಲ್ಲ. ಮಿಮಿಕ್ರಿ ಮಾಡಕ್ಕೆ ಬರುತ್ತೆ ಎಲ್ರಿಗೂ? ಬರೋದಿಲ್ಲ. ತನ್ನ ಮಾತೇ ಚೇಂಜ್ ಆಗುತ್ತೆ. ಎಷ್ಟೋ ನೆಗಡಿ ಬಂದರೆ ಕೆಮ್ಮು ಬಂದರೆ
ಆದರೆ ಪರಮಾತ್ಮನ ಒಂದು ಅನುಕೃತಿ ಏನೀಗ ಅಂತ ಕೇಳಿದರೆ ವೇದ ವಿಭಾಗ ಮಾಡಿದ್ದಾರೆ. ಇಲ್ಲಿ ಸ್ವಾರಸ್ಯ ಇದೆ. ವೇದ 4 ಭಾಗ ಮಾಡಿದರು. ಬ್ರಹ್ಮಸೂತ್ರ ಭಾಷೆ 4 ಮಾಡಿದರು ಆಚಾರ್ಯ. ವೇದ ವಿಭಾಗ ಅವರು ಮಾಡಿದಂತೆ ನಾವು ಮಾಡಿದ್ದೇವೆ. ಈಗ ಅವರು ವೇದ ವಿಭಾಗ ಬ್ರಹ್ಮಸೂತ್ರದ ಗ್ರಂಥ ವಿಭಾಗ ಮಾಡಿ ಬರ್ತಿದ್ದೇವೆ. ಈ ರೀತಿ ಮಾಡಲಿಕ್ಕೆ ಎಲ್ಲರಿಗೂ ಶಕ್ತಿ ಇಲ್ಲ. ಋಗ್ವೇದ ಯಜುರ್ವೇದ ಸಾಧಾರಣ ಎಲ್ಲೇನು ತ್ರೈ ಅಲ್ಲ. ತ್ರೈ ಆ್ಯಕ್ಚುಲಿ ತ್ರೈ ಅಂದರೂ ಸರಿ. ವೇದಗಳು 4 ಅಂತ ನಿತ್ಯ ಹೇಳ್ತಿರಲ್ಲ. 4 ವೇದ 4 ವೇದ ಅಂತ ಹೇಳೋದಿಲ್ಲ. ಆದ್ದರಿಂದ 4 ಸರಿ, ಒಂದು ಸರಿ, ಒಂದು ಕೂಡ ಸರಿ ಇದೆ. ಯಾಕೆ ಮೊದಲೆಲ್ಲ ಒಂದೇ ಇತ್ತು, ಎಲ್ಲ ಸೇರಿಸ್ಕೊಂಡ್ಬಿಟ್ಟಿದ್ರು. ಆಮೇಲೆ ಬದಲಾಗಿತ್ತು ಅಷ್ಟೇ. ಇದಿಷ್ಟನ್ನು ಹಾಗೆ ಮಾಡ್ಬೋದು. ಬೇಕಾದ್ರೆ ಬುದ್ಧಿವಂತರು ಏನು ಮಾಡಬಹುದು, ಒಟ್ಟಿಗೆನೆ ಸೂತ್ರಭಾಷ್ಯ, ಅನುವ್ಯಾಖ್ಯಾನ, ಅಣುಭಾಷ್ಯ ಮತ್ತು ಎಲ್ಲ ಸೇರಿಸ್ಕೊಂಡ್ಬಿಡು ಒಟ್ಟಿಗೆನೆ. ಏನು ಆಶ್ಚರ್ಯ ಇಲ್ಲ. ಅದು ಎಲ್ಲರಿಗೂ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ತತ್ಕೃತ ಅನುಕೃತವು, ತತ್ಕೃತ ಅನುಕೃತವು. ಅವರ ಕೃತಿಗಳಿಗೆ ಅನುಕೃತಿ ಅಂತ ಹೇಳಿದರೆ ವ್ಯಾಖ್ಯಾನ ಬರೆಯೋದು ಒಂದರ್ಥ. ಅನುಕೃತಿ ಅವರ ಕಾರ್ಯ ಅನುಸರಣೆ ಮಾಡಿತ್ತು. ಯಾಕೆ ಸಾಧ್ಯ? ಅವ್ರ ಬಿಂಬ ನಾವು ಪ್ರತಿಬಿಂಬವಾದ್ರಿಂದ ಸಾಧ್ಯವಾಯಿತು. ಪ್ರತಿಬಿಂಬ ಏನು ಮಾಡುತ್ತೆ? ಅವಾಗ ಬಿಂಬನ ಅನುಸರಣೆ ಮಾಡುತ್ತೆ. ಇವರು ಸಾಕ್ಷಾತ್ ಪ್ರತಿಬಿಂಬ ಆದ್ರಿಂದ ಸಾಧ್ಯವಾಗಿದೆ. ಆಭಾಸಕೋಶ ಪವನಃ ಪವನಸ್ಯ ರುದ್ರ. ಮೊದಲು ಸಾಕ್ಷಾತ್ ಪ್ರತಿಬಿಂಬ. ಫಸ್ಟ್ ಯಾರು? ಆಭಾಸ ಕಹ, ವಾಯುದೇವರು ಅಂತಾನೆ ಅರ್ಥ. ಆಭಾಸ ಅಂದ್ರೆ ಪ್ರತಿಬಿಂಬ. ಕ ಸೇರಿದೆಯಲ್ಲ, ಫಸ್ಟ್ ಆಭಾಸಕ್ಕಂತ ಇದಾಗಿರೋದು. ಬರೀ ಆಭಾಸ ಬೇರೆ, ಆಭಾಸ ಮಾಡ್ತಾರೆ ಅದೆಲ್ಲ ಬೇರೆ, ಈ ಆಭಾಸ ಬೇರೆ. ಮಗ್ನಸ್ಯ ಚೇತನಸ್ಯ ಸ್ಯಾತ್ ತತ್ಕೃತ ಅನುಕೃತವು ಕ್ವಚಿತ್. ಅನುಗ್ರಹ ಇಲ್ಲದವರೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ನಿತ್ಯಾನಂದ ಅಮೃತಸ್ಯಂದಿ ತತ್ಕಟಾಕ್ಷೈಧಿತಸ್ಯತು ಕಾನುಶಕ್ತಿರ್ಭವೇನ್ನೈವ ತತಃ ಕೋವಾ ಅತಿ ವಿಸ್ಮಯ. ನಿತ್ಯಾನಂದ ಅಮೃತಸ್ಯಂದಿ ತತ್ಕಟಾಕ್ಷೈಧಿತಸ್ಯತು ಕಾನುಶಕ್ತಿರ್ಭವೇನ್ನೈವ ತತಃ ಕೋವಾ ಅತಿ ವಿಸ್ಮಯ. ಮತ್ತೆ ಹೇಳ್ತಾರೆ, ಅಂತೂ ನೀವು ಭಾರಿ ದೊಡ್ಡ ಕೆಲಸ ಮಾಡಿದಾಗತ್ತಲ್ಲ, ನಿಮ್ಮ ಶಕ್ತಿ ಭಾರಿ ದೊಡ್ಡದು. ಅಂದರೆ ದೇವರ ಅನುಗ್ರಹ ಮಾಡದೆ ಹೋದರೆ ಏನು ಮಾಡಕ್ಕೆ ಬರಲ್ಲ, ಮಾಡಿದರೆ ಏನು ಬೇಕಾದ್ರೂ ಮಾಡ್ಬೋದು. ಅದಕ್ಕೆ ಸಾಕ್ಷಿ ಅಂತ ಹೇಳ್ತಾರೆ. ಇದು ಬತ್ತು ಕೂಡ ಪೂರ್ತಿ ಕೊಟ್ಟಿರೋದು ಎಲ್ಲಿಗೆ? ಅವರು ಅನುಗ್ರಹ ತಮ್ಮ ಪ್ರೊಟೆಕ್ಟ್ ಮಾಡ್ಕೊತಾನೆ ಇಲ್ಲ. ಕಾನುಶಕ್ತಿರ್ ಭವೇನ್ನೈವ ತತಃ ಕೋವ ಅತಿ ವಿಸ್ಮಯ. ದೇವರು ಮಾಡಿಸ್ದೆ ಅಂದಮೇಲೆ ಏನು ಆಶ್ಚರ್ಯ ಪಡೋದಿಲ್ಲ. ಒಬ್ಬನು ಕೋಟಿಗಟ್ಟಲೆ ಗ್ರಾಂಟ್ ಕೊಟ್ಟ ಅಂತ ಸರ್ಕಾರ ಯೋಚನೆ ಮಾಡೋ ಕಾರಣ, ಇನ್ನೊಬ್ರು ಕೊಟ್ಟ ಅಂದರೆ ಒಯ್ಟ ಗೀಟ ಶುರುವಾಗುತ್ತೆ. ಇದು ಪ್ರಶ್ನೆ ಬರೋದಿಲ್ಲ. ಕೋ ಅತಿ ವಿಸ್ಮಯ. ನಾವು ಮಾಡಿ ಕೆಲಸದ ಬಗ್ಗೆ ತುಂಬ ನೀವು ವಿಸ್ಮಯ ಪಡ್ಲಕ್ಕೆ ಹೋಗಬೇಡಿ. ಯಾಕೆ ದೇವರ ಅನುಗ್ರಹ ಮಾಡಿದ್ದಾನೆ ಬದಲು ಗಮನ ಕೊಡಿ. ನೀವು ನನ್ನ ಬಗ್ಗೆ ಗಮನ ಕೊಡೋಕೆ ಹೋಗಬೇಡಿ. ದೇವರ ಅನುಗ್ರಹ ಮಾಡಿದ್ರೆ ಎಷ್ಟು ಮಾಡಬಹುದು ಅನ್ನೋದಕ್ಕೆ ನಾನು ಸಾಕ್ಷಿ ಅಂತ ಅರ್ಥ. ಇದು ತುಂಬ ಇದು ಏನು ಅಹಂಕರ್ತ ಹರಿಕರ್ತ ಅಂತಿದೆ, ಅನುಸಂಧಾನ ಮಾಡಿ ತೋರಿಸ್ತಿದ್ದಾರೆ. ತಾವೇ ಅನುಸಂಧಾನ ಮಾಡಿ ಈ ತಿಳ್ಕೊಂಡು ಮಾಡಬೇಕು ಕೆಲಸ ಅಂತ ಅರ್ಥ. ವಿದ್ಯಾ ವಿದ್ಯೆ ಸುಖಂ ದುಃಖಂ ಅಶಕ್ತಿ ಶಕ್ತಿರೇವಚ ಕಾನುಶಕ್ತಿರ್ಭವೇನ್ನೈವ. ದೇವರ ಅನುಗ್ರಹ ಇಲ್ಲದೆ ಹೋದರೆ ಏನು ಮಾಡ್ತಾನೆ? ದೇವರ ಅನುಗ್ರಹ ಇದ್ರೆ ಏನು ಮಾಡೋದಿಲ್ಲ. ಇದು ಉತ್ತರ. ಅದು ದೇವರ ಅನುಗ್ರಹ ಇಲ್ಲದೆ ಹೋದರೆ ಏನು ಮಾಡುತ್ತೆ? ಏನು ಬರೋದಿಲ್ಲ. ಬಂದರೆ ಏನು ಬೇಕಾದ್ರೂ ಮಾಡ್ತಾನೆ. ಆಯ್ತಾ? ಕಾನುಶಕ್ತಿರ್ಭವೇನ್ನೈವ ತತಃ ಕೋ ವಾ ಅತಿ ವಿಸ್ಮಯ. ವಿದ್ಯಾ ವಿದ್ಯೆ ಸುಖಂ ದುಃಖಂ ಅಶಕ್ತಿ ಶಕ್ತಿರೇವಚ ಉತ್ಪತ್ತಿ ಸ್ಥಿತಿ ನಾಶಾಶ್ಚ ವಿಶೇಷಾಶ್ಚ ಪರೇ ಅಖಿಲಾಃ ಚೇತನಾ ಚೇತನಸ್ಯಾಸ್ಯ ಸಮಸ್ತಸ್ಯ ಯದಿಚ್ಛಯ ಸಮಮ ಸಕೃತೇನೈವ ಪ್ರಿಯತಾಂ ಪುರುಷೋತ್ತಮಃ. ಇದು ನೋಡಿದಾಗ ಏನು ನೆನಪಾಗುತ್ತೆ? ಎರಡು ಶ್ಲೋಕ ನೋಡಿದಾಗ ಅಲ್ಲ ಅಲ್ಲ ಡೈರೆಕ್ಟ್ ಇದೇ ಟೈಪ್ ಇರೋದು. ಆ ಶ್ಲೋಕ ಇದೆ ಅಲ್ಲ, ಇದೇ ರೀತಿ ಅದು ಶ್ಲೋಕ ಅಲ್ಲ. ತತ್ವಸಂಖ್ಯೆ ಅಂತ ಕೊನೆಗೆ ಹೇಳ್ತಾರೆ. ಸಮಾಸ ವ್ಯಾಸಯೋಗಾಭ್ಯಾಮ ಹೇಳಿರೋದು ಅಲ್ಲಿ ಹೇಳಿರೋದು. ಮೊದಲೇನಿದೆಯಾ ಬೇರೆ ಕ್ರಮ ಬೇರೆ ಬದಲಾಯಿಸಿದ್ದಾರೆ. ವಿದ್ಯಾ ಅವಿದ್ಯಾ. ವಿದ್ಯಾ ಅಂದ್ರೇನು? ಅವಿದ್ಯಾ ಅಂದ್ರೇನು? ಅಜ್ಞಾನ. ಸೃಷ್ಟಿ ಸ್ಥಿತಿ ಲಯ ಜ್ಞಾನ ಅಜ್ಞಾನ ಅವೆರಡು ಬಂತು. ಆಮೇಲೆ ಪದ ಬದಲಾಯಿಸ್ಬಿಟ್ರು ಅಷ್ಟೇ. ಸುಖಂ ದುಃಖಂ ಅಶಕ್ತಿ ಶಕ್ತಿ. ಅಶಕ್ತಿ ಬರ್ಲಕ್ಕೂ ದೇವರ ಕಾರಣ, ಶಕ್ತಿ ಬರ್ಲಕ್ಕೂ ದೇವರ ಕಾರಣ. ಅಶಕ್ತಿ ತಾನೇ ಬರೋದಿಲ್ಲ, ಮತ್ತೆ ಅದಕ್ಕೂ ದೇವ್ರ ಶಕ್ತಿ ಕೊಡ್ಬೇಕು. ಅದಕ್ಕೆ ಉತ್ಪತ್ತಿ ಸ್ಥಿತಿ ನಾಶಾಶ್ಚ. ಉತ್ಪತ್ತಿ ಸೃಷ್ಟಿ ಸ್ಥಿತಿ ಲಯ ಸಿಂಪಲ್ ಇದು. ವಿಶೇಷಾಶ್ಚ ಪರೇಖಿಲ ಅಶೇಷ ವಿಶೇಷತೋಪಿ. ಅಶೇಷ ವಿಶೇಷತೋಪಿ. ಇದು ಬರೀ ಮಾಡಿದ್ರೆ 8 ಬ್ರಾಡಾಗಿ ಹೇಳಿರೋದು ಅಷ್ಟೇ. ಒಟ್ಟಿಗೆ ತೊಗೊಂಡು ಎಷ್ಟು ಬರುತ್ತೆ? ಈಗ ಒಬ್ಬ ಇವನು ಬರ್ತಾನೆ, ಕಾಂಟ್ರಾಕ್ಟರ್ ಬರ್ತಾರೆ, ಕೆಲಸ ಮಾಡೋ ಅಂದರೆ ಅವನು ಮಾಡ್ತಾನ? ಎಷ್ಟು ಜನ ಬೇಕು ಅವನಿಗೀಗ? ಅವೆಲ್ಲ ಕಂಟ್ರೋಲ್ ಮಾಡೋ ಕೆಪಾಸಿಟಿ ಇರಬೇಕು. ಅದು ಕೂಡ ದೇವರ ದೊಡ್ಡ ಅನುಗ್ರಹ. ಸೃಷ್ಟಿಯಾದಿಗಳನ್ನ ನಾನು ಬೇರೆಯವ್ರು ಮಾಡೋದು ಕಂಡಿದೆ. ಅದು ಎಂಥ ಸೃಷ್ಟಿ? ಅದು
ಸ್ಮಾಲು, ಅದು ಡಿಪೆಂಡೆಂಟ್, ಎರಡೆರಡಿದೆ. ದೇವ್ರದ್ದು ಪರ್ಫೆಕ್ಟು ಮತ್ತೆ ಆಲ್ ಎರಡಿದೆ. ಕಂಪೇರ್ ಮಾಡ್ಕೋಬೇಕಲ್ಲ. ಇಲ್ಲಿದೆ ಪರೇ ಅಖಿಲ, ಉಳಿದೆಲ್ಲ ಕೂಡ ಇದ್ರ ಜೊತೆ ಉಳಿದೇನಿದೆ ಅವಿಷ್ಟು ಕೂಡ ನಮ್ಗೇನು ಅನಿಸುತ್ತೆ, ದೇವ್ರು ಎಂಟೇ ಮಾಡ್ತಾರೆ, ನಾವು ಎಷ್ಟು ಕೆಲಸ ಗೊತ್ತಾ ನಮಗೆಲ್ಲ, ಭಾರಿ ಕೆಲಸ ಮಾಡ್ತೇವೆ ಅಂತ ಹೇಳಿದ್ರೆ ಅಲ್ಲ. ಎಂಟರಲ್ಲಿ ಇನ್ಕ್ಲೂಡ್ ಆಗದೇ ಇರೋ ಪದಾರ್ಥನೇ ಇಲ್ಲ. ಅದಕ್ಕೆ ಆಚಾರ ಅನುಭಾಷದಲ್ಲಿ ಬರೀಬೇಕಾದ್ರೆ 8 ಕರ್ತ ಅಂತ ಹೇಳಿಲ್ಲ. ಇಷ್ಟದೇವ ವಿಜಿಜ್ಞಾಸ್ಯ ಸರ್ವಕರ್ತ ಅಂತ ಕರ, ಅಷ್ಟಕರ್ತ ಅಂತ ಕರಿಬಹುದಾಗಿತ್ತು, ಕರೀಲಿಲ್ಲ. ಏನಂತ ಸರ್ವಕರ್ತ, 8 ಎಲ್ಲ ಸೇರಿದೆ ಅಂತ ಅರ್ಥ. ಹಾ, ಎಲ್ಲ ಶಾಸ್ತ್ರವೇನಿತ್ವ ಅಲ್ಲದು, ಜನ್ಮಾದ್ಯಶಯತಃ ಸರ್ವಕರ್ತೃತ್ವ. ಅದಕ್ಕೆ ಶಾಸ್ತ್ರವೇನಿತ್ವಕ್ಕಲ್ಲ, ಆಗಮೋದಿತ ಶಾಸ್ತ್ರವೇನಿತ್ವಕ್ಕೆ, ಆಗಮೋದಿತ ಶಾಸ್ತ್ರವೇನಿತ್ವ. ವಿದ್ಯಾವಿದ್ಯೆ ಸುಖಂ ದುಃಖಂ ಅಶಕ್ತಿ ಶಕ್ತಿರೇವಚ ಚೇತನ ಚೇತನಶ್ಚಾಶ್ಚ ಸಮಸ್ತಸ್ಯ ಯದಿಚ್ಛೆ. ಅದಕ್ಕೆ ಅಣುಭಾಷ್ಯ ಬರೆದಾಗ ರಾಯರು ಪ್ರಶ್ನೆ ಹಾಕ್ಕೊಂಡ್ರು. ಏನು ಪ್ರಶ್ನೆ? ಒಟ್ಟು ಸಂಗ್ರಹ ಆಯ್ತು ಅಷ್ಟೇ. ನಮಗೇನು ಬೇಕೀಗ? ಅಧಿಕರಣ ಸಂಗ್ರಹ ಬೇಕು, ಸೂತ್ರ ಸಂಗ್ರಹ ಬೇಕು, ಅಧ್ಯಾಯ ಸಂಗ್ರಹ ಬೇಕು, ಒಟ್ಟು ಸಂಗ್ರಹ ಬೇಕು. ಆಚಾರ್ಯ ಏನು ಮಾಡಿದಾಗಾಯ್ತು ನೋಡೋದು, ಸುಮ್ಮನೆ ನೋಡಿದರೆ ಇಡೀ ಗ್ರಂಥದ ಜಿಸ್ಟ್ ಕೊಟ್ಟಾಗಾಯ್ತು ಅಷ್ಟೇ. ಅದಕ್ಕೆ ಅವ್ರು ಹಾಳು ಮಾಡೋದಿಲ್ಲ. ಪ್ರತಿ ಅಧಿಕರಣ ಅರ್ಥ ಬರುತ್ತೆ ಅಂತ ತೋರಿಸ್ತಾರೆ. ಅದು ಭಾರಿ ಸ್ವಾರಸ್ಯ. ರಾಯರು ಮಾಡಬೇಕಾದ್ರೆ ಇಲ್ಲಿ ಬರೀ ಆಚಾರ ಹಾಡಿಲ್ಲ, ಪ್ರತಿ ಅಧಿಕರಣದ ಅರ್ಥನೂ ಬರುತ್ತೆ. ಅಧಿಕರಣದ ಎಷ್ಟು ಸೂತ್ರ ಇಟ್ಕೊಳ್ಳಿ, ಆ ಸೂತ್ರ ಅರ್ಥನೂ ಬಂದಿರುತ್ತೆ. ಅದು ಇದು ನೋಡೋ ರೀತಿ. ಜ್ಞಾನಿಗಳು ಬರೆಯೋದು ಅಂದ್ರೆ ಹಾಗೆ, ಕೆಲವು ಬರೀತಾರೆ ಅದ್ರಲ್ಲಿ ಏನೂ ಇಲ್ಲ ಅಂತ ತತ್ವ ರಾಯರು ಅದು ಏನು ನಥಿಂಗ್ ಸ್ಪೆಷಲ್ ಏನಿಲ್ಲ ಅರ್ಥ ಆಯ್ತಾ? ಇದು ಇಂಥ ವ್ಯವಸ್ಥೆ ಮಾಡಿದರೆ ನೀವು ಅವ್ರು ಬೈಲಕ್ಕೆ ಕೊಟ್ಟಿದ್ದೀರೋ ಹೇಳಕ್ಕೆ ಕೊಟ್ಟಿದ್ದೀರೋ ಅಂತ ಕೇಳಬೇಕಾಗತ್ತೆ. ಬೈಯೋದೇ ಉದ್ದೇಶ ಇದ್ದಾಗ ನಥಿಂಗ್ ಸ್ಪೆಷಲ್ ಏನಿತ್ತು. ಈ ಥರ ಒಂದು ಟ್ರೆಂಡ್ ಡೆವಲಪ್ ಆಗಬಾರ್ದು. ಹಿಂದಿನವ್ರು ಭಾರಿ ಹೇಳಿಲ್ಲ ಎಂಬ ಭಾವನೆ ಬಂದುಬಿಟ್ರೆ ಇವನು ಇಷ್ಟು ತಿಳ್ಕೊಂಡಿದ್ದೆ ಅದನ್ನು ಓದಿ ಅದ್ರಲ್ಲಿ ಏನೇನು ತಿಳಿ ತಂದೆನ ಬೈತಾರೆ ಮಗ ಹಾಗದಾಗತ್ತೆ ಅಷ್ಟೇ. ಅವ್ರು ಹುಟ್ಟಿ ಬಂದಿರೋದೇ ಅವರಿಂದ, ಅವ್ರು ಬೈದ್ರೆ ಎಷ್ಟು ತಪ್ಪಾಗತ್ತೆ. ಅದು ಉಪಜೀವಿ ಅವರೆಲ್ಲ, ಯಾರವರು ಉಪಜೀವಿಯರು ಅವರೆಲ್ಲ ಕೂಡ. ಆದ್ದರಿಂದ ಅದೇ ಬೇರೆ ಹೇಳ್ತಾರೆ ಯಾರು ಧಿಕಾರ ಹೇಳಬೇಕಾದ್ರೆ ಪದ್ಮನಾಭ ಎಷ್ಟೋರು ಗೊತ್ತಾಯ್ತಾ? ನ ತತ್ವ ಮಾರ್ಗೇ ಗಮನಂ ವಿನಾ ಯದುಪಜೀವನಂ. ಪದ್ಮನಾಭ ಆಶ್ರಯಿಸದೆ ಹೋದ್ರೆ ಮುಂದೆ ಹೆಜ್ಜೆ ಇಡ್ಲಿಕ್ಕೆ ಆಗೋದಿಲ್ಲ. ಅಷ್ಟು ಉಪಕಾರ ಮಾಡಿದ್ದಾರೆ. ಆಚಾರ್ಯ ಬಗ್ಗೆ ಅಲ್ಲ, ಪದ್ಮನಾಭ ತೀರ್ಥರ ಬಗ್ಗೆ ಅಷ್ಟು ಹೇಳ್ತಾರೆ. ಆಚಾರ್ಯಗಂತ ಲಿಂಕ್ ಕೊಟ್ಟರಲ್ಲ ನಮಗೆ, ಅದು ಭಾರಿ ದೊಡ್ಡದು ಅಂತ ಹೇಳ್ತಾರೆ. ಅದನ್ನ ಅಕ್ಸೆಪ್ಟ್ ಮಾಡಬೇಕು. ಎಷ್ಟೋ ಸಣ್ಣ ಕೆಲಸನೂ ದೊಡ್ಡದಾಗಿ ನಮಗೆ ಕಾಣಿಸುತ್ತೆ. ಅವ್ರು ಮಾಡಿದ ದೊಡ್ಡ ಕೆಲಸನೇ, ಮತ್ತೆ ಅದು ಕೆಲಸನೇ ಅಲ್ಲ ಬರೀವ್ರು. ಯಾರು ಮಾಡಿದ್ದು ಏನು ಮಹಾ ಅಂತ ಕೇಳಿದ್ರೆ ಹಾಗೆ ಮಾಡಬಾರ್ದಾಗಲ್ಲ. ಮಮ ಸಾ ಮಮ, ಇಂಥ ಪರಮಾತ್ಮ ಏನು ಮಾಡಿ, ಇಂಥ ಪರಮಾತ್ಮ ಅವನು ಇಚ್ಛೆ ಪಟ್ಟರೆ ಆಗುತ್ತೆ. ನಾವು ಎಷ್ಟು ಕಷ್ಟಪಟ್ಟರೂ ಆಗೋದಿಲ್ಲ, ಇಚ್ಛೆ ಪಟ್ಟರೆ ಸಾಗತ್ತೆ. ಈ ಮಾತು ಏನರ್ಥ ಇದು? ಇಚ್ಛಾ ಮಾತ್ರ ಪ್ರಭೋ ಸೃಷ್ಟಿ ಎಲ್ಲ ಬೇಸಿಸು. ಪ್ರತಿ ಏನು ಬರೀತಾರೆ ಆಚಾರ್ಯರು ಫುಲ್ ಏನಿರ್ಬೇಕು ಹಿಂದ್ಗಡೆಗೆ? ಶಾಸ್ತ್ರದ ಹಿನ್ನೆಲೆ ಇರಲೇಬೇಕು. ಯದೀಚ್ಛೆಯ ಮಮ ಸಮಮ ಪ್ರಕೃತೇನೈವ ಪ್ರಿಯತಾಂ ಪುರುಷೋತ್ತಮ. ಅವರು ಪರಮಾತ್ಮ ಮಾಡಿದ್ದಾನೆ. ಆ್ಯಕ್ಚುಲಿ ಏನಿದು ಮಾಡಿರೋದು ಗೊತ್ತಾ? ತಂದೆ ಇದು ನಮ್ಮ ಹೆಸರಾಗಿಸಿದ್ದಾನೆ ಅಷ್ಟೇನೆ. ಇವರು ಸರ್ವೋತ್ತಮ ತೀರ್ಥರು ಯುಕ್ತಿ ಮಲ್ಲಿಕಕ್ಕೆ ವ್ಯಾಖ್ಯಾನ ಬರೀತಾರೆ, ಗೊತ್ತಾಯ್ತಾ? ಅದು ಕೊನೆಗೆ ಹೇಳ್ತಾರೆ, ತಾವೇ ಬರೆದು ನನ್ನ ಹೆಸರಾಗಿಸಿದ್ದಾರೆ ಅಷ್ಟೇ ಅಂತ ಹೇಳ್ತಾರೆ, ಗೊತ್ತಾಯ್ತಾ? ಇದ್ರದ್ದು ಇನ್ವಿಟೇಷನ್ ಅದು ಎಲ್ಲ ಅವರೇ ಮಾಡಿ, ಹೆಸರು ನಮ್ಮದು ಅಷ್ಟೇ ಹೊರತು ಕೆಲಸ ರೀತಿ ಆಗುತ್ತೆ. ಎಲ್ಲ ಮಾಡಿಬಿಟ್ಟು ಇವರು ಮಾಡಿದ್ದಾರೆ ಅಂತ ಹೇಳೋದಿಲ್ಲ, ಆ ಥರ ಆಗುತ್ತೆ. ಇದು ನಮ್ಮದಲ್ಲ, ಇದು ಸಕೃತ ಅವನೇ ಮಾಡಿದ್ದಷ್ಟೇ, ನಮ್ಮ ಹೆಸರಿಟ್ಟಿದ್ದಾರೆ. ಪ್ರಿಯತಾಂ ಪುರುಷೋತ್ತಮ. ಇದು ಸಕೃತ ಏನವ, ಇನ್ನೂ ಸಾರಸ್ಯ ಇದೆ ಅಲ್ಲಿ. ಸಕೃತ ಇದೆಯಲ್ಲ, ಅಸುಕೃತ. ಸೋದರ ತಾವು ನಮ್ಮಿಂದ ಅವ್ರು ಮಾಡಿಸಿದ ಸಕೃತ ಅಸುಕೃತ, ಗೊತ್ತಾಯ್ತಾ? ಅಸುಕೃತ ಭಾರಿ ಸನ ಬರೆದಿದ್ದೇವೆ, ಆದ್ರೆ ಬರೆಸಿದ್ದಾನೆ ಪರಮಾತ್ಮ. ಅರ್ಥ ಆಯ್ತಾ? ಈ ದೃಷ್ಟಿಯಲ್ಲಿ ಪದ ಸಕೃತೇನೈವ ಪ್ರಿಯತಾಂ ಪುರುಷೋತ್ತಮ. ಇಷ್ಟು ಓದ್ಬೇಕಾದ್ರೆ ಎಷ್ಟು ಇನ್ನು ಮತ್ತೆ ಇನ್ನು ಬೇಕಾಷ್ಟು ಅರ್ಥ ಇರುತ್ತೆ ಅದರೊಳಗೆ. ಬೇರೆ ಗ್ರಂಥ ಓದ್ದಷ್ಟು ಅರ್ಥ ಜಾಸ್ತಿ ಗೊತ್ತಾಗುತ್ತೆ. ಯಾವ್ದನ್ನ? ಅದೇ ಏನ್ ಶುರು ಮಾಡಿದ್ರಲ್ಲ, ಚೇತನ ಚೇತನ ಜಗನ್ನಿಯಂತ್ರೇ ಚೇತನ ಚೇತನಸ್ಯ ಸಮಸ್ತಸ್ಯ. ಅದಿಷ್ಟು ನಿಯಂತ್ರೆ ಅಂತ ಹೇಳಿದ್ರು. ನಿಯಂತ್ರೆ ಭಾರಿ ಕಷ್ಟಪಟ್ಟು ಯೋಗ ಕೆಲಸ ಮಾಡಿಸೋದು ಭಾರಿ ಕಷ್ಟ, ಮಾಡೋದು ಸುಲಭ ಅಂತ ಎಷ್ಟು ಜನ ಹೇಳ್ತಾರೆ. ನಾವು ಮಾಡ್ಬೋದು, ಇನ್ನೊಬ್ರು ಮಾಡಿಸೋದು ಭಾರಿ ಕಷ್ಟ, ಅದಕ್ಕೆ ಹೇಳ್ತಾರೆ. ಇದು ಕೂಡ ಯದಿಚ್ಛೆಯ ಅಷ್ಟೇ. ಮೊದಲು ಎಷ್ಟೇ ಎಫರ್ಟ್ಲೆಸ್, ಈಗಲೂ ಅಷ್ಟೇ ಎಫರ್ಟ್ಲೆಸ್ ಯೋಚನೆ ಮಾಡೋದು. ಅದು ಸರಿಯಾದ ಯೋಚನೆ, ಗೊತ್ತಾಯ್ತಾ? ನೀವು ಮೊದಲನೇ ಶ್ಲೋಕ ಇದಕ್ಕೆ ಲಿಂಕ್ ಇದೆ ಅಂತ ಅರ್ಥ ಆಯ್ತಲ್ಲ, ಅದು ಇಂಪಾರ್ಟೆಂಟ್. ಅದು ಯದಿಚ್ಛೆ ಅಶೇಷ. ಇಚ್ಛೆ ಬೇರೆ, ಸಂವಿತ್ ಬೇರೆ. ಸಂವಿತ್ ಅಂದ್ರೆ ಏನು? ಜ್ಞಾನ. ಇದು ಇಚ್ಛೆ. ದೇವ್ರು ಇಚ್ಛೆ ಪಟ್ಟರೆ ಕೆಲಸ ಆಗುತ್ತೆ. ಅದು ಸುಲಭ. ಮುಕ್ತರೇ ಇಚ್ಛೆ ಪಟ್ಟರೆ ಕೆಲಸ ಆಗ್ಬೇಕಾದ್ರೆ
ಮುಕ್ತಿ ಕೊಡ ಪರಮಾತ್ಮ, ಇಚ್ಛೆಪಟ್ಟು ಕೆಲಸ ಆಗಲೇಬೇಕಷ್ಟೆ. ಸಮಮ ಸ್ವಕೃತೇನೈವ ಪ್ರಿಯತಾಂ ಪುರುಷೋತ್ತಮ. ಇನ್ನು 2 ಶ್ಲೋಕ ಇದೆ, ಮುಗಿದಿಲ್ಲ, ನಾಳೆ ಮುಗಿಸೋಣ.